ಡೆಮಾಲಿಷನ್ ಮಾಡಿದ್ದು. ಈಗ ಇಲ್ಲಿದ್ದಂತಹ ನಿವಾಸಿಗಳಿಗೆ ಏನಾದ್ರು ಪುನರ್ವಸತಿ ಕಲ್ಪಿಸಿದಾರಾ? ಊಟ ತಿಂಡಿ ವ್ಯವಸ್ಥೆ ಏನಾರು ಆಗಿದೆಯಾ? ಸರ್ ಅದೇ ಇಲ್ಲಿ ಸುಮಾರು ಒಂದು 20 ವರ್ಷದಿಂದ ಇಲ್ಲಿರುವಂಥದ್ದು. 20 ವರ್ಷದಿಂದ ಅಂದರೆ ಇದು ಯಾರೋ ಬಂದು ಕೊಟ್ಟಿರೋದು ಅಥವಾ ಇನ್ನೊಂದು ಅಲ್ಲ. ಏನೋ ಖಾಲಿ ಜಾಗ ಇದೆ, ಗೋಮಾಳ ಜಾಗ, ಗೋರ್ಮೆಂಟ್ ಜಾಗ. ಸರ್ಕಾರ ಹೇಳುತ್ತಲ್ಲ, ಸರ್ಕಾರನೂ ಹೇಳುತ್ತೆ ಗೋರ್ಮೆಂಟೇ ನಿಮ್ಮದು ಅಂತ. ಅದೇ ಥರ ಬಂದು ಏನೋ ಇರೋಕ್ಕೆ ಮನೆ ಇಲ್ಲ ಅಂತ ರೋಡ್ ಮೇಲೆ ಇರೋ ಗುಡ್ಸ್ಗಳು ಹಾಕ್ಕೊಂಡಿರೋರು ಅವರು ಇವರು ಬಂದು ಇಲ್ಲೇನೋ ಒಂದು ಕಟ್ಟಡ ಕಟ್ಕೊಂಡು ಏನೋ ಒಂದು ಮಾಡಿಕೊಂಡು ಇರ್ತಾಯಿದ್ರು. ಸೊ ಮೊನ್ನೆ 20ನೇ ತಾರೀಕು ಸಡನ್ನಾಗಿ ಏನು ಹೇಳ್ದಿರ ಮಾಡ್ದಿರ ಇಲ್ಲ ಸರ್, ಯಾವುದೇ ಥರ ನೋಟಿಸ್ ಕೊಟ್ಟಿಲ್ಲ ಸರ್. ಅಟ್ಲೀಸ್ಟ್ ನಾವು ಅವತ್ತು ಡೆಮಾಲಿಷನ್ ದಿವಸ ಕೂಡ ನಮಗೆ ಒಂದು ಸ್ವಲ್ಪ ಟೈಮ್ ಕೊಡಿ, ಅಟ್ಲೀಸ್ಟ್ ಒಂದು 2 ಅವರ್ ಟೈಮ್ ಕೊಡಿ, ನಾವು ಖಾಲಿ ಮಾಡಿಬಿಟ್ಟು ಕೊಡ್ತೀರಿ ಅಂತ ಹೇಳಿದ್ರು ಕೂಡ ಅಟ್ಲೀಸ್ಟ್ ಸಾಮಾನುಗಳೆತ್ತಕ್ಕೂ ನೋಡ್ತಾ ಇದ್ದೀರಲ್ಲ, ಎಲ್ಲ ಹಾಳು ಮಾಡೋಗ್ಬಿಟ್ಟವ್ರೆ. ಸದ್ಯಕ್ಕಂತೂ ಏನೂ ಬಂದಿಲ್ಲ. ನಿವಾಸಿಗಳಿಗೆ ಊಟದ ವ್ಯವಸ್ಥೆ ಈ ಥರದ್ದು ಏನಾದ್ರು ಆಗಿದೆಯಾ? ಏನಾದ್ರು ಮಾಡ್ತಿದ್ದಾರಾ? ಸರ್ ಊಟದ ವ್ಯವಸ್ಥೆ ಬಂದು ಇವರು MG ಅವರು ಸ್ವಲ್ಪ ಮಾಡ್ತಾ ಇದ್ದಾರೆ. ಇವರು ಪಾಪ MG ಅವರು ಅಂತ ಇವರು ಸಂಘಟನೆ ಕಟ್ಕೊಂಡಿರ್ತಾರೆ, ಇವರು ಬಂದು ಮಾಡ್ತಾ ಇದ್ದಾರೆ. ಹೊತ್ತು ನಮ್ಮ ಸರ್ಕಾರದ ಕಡೆಯಿಂದ ಯಾವುದೂ ಬಂದಿಲ್ಲ. ಅಂದರೆ ಗಂಜಿ ಕೇಂದ್ರಗಳು ತೆಗೆದವ್ರೆ ಅಂತ ಹೇಳ್ತಾರೆ, ಬಟ್ ಇಲ್ಲೆಲ್ಲೂ ತೆಗೆದಿಲ್ಲ. ನಮ್ಮ ಹತ್ರದಲ್ಲಿ ಅನುಕೂಲ ಥರ ಎಲ್ಲೂ ತೆಗೆದಿಲ್ಲ. ಎಲ್ಲೋ ಹೋಗಿ ಆಚೆ ತೆಗೆದವ್ರು. ಇಲ್ಲಿಂದ 3 ಕಿಲೋಮೀಟ್ರ್ 4 ಕಿಲೋಮೀಟ್ರು ಇಲ್ಲಿಂದ ಬಿಟ್ಟು ಹೋಗೋಕ್ಕೆ ಜನ ರೆಡಿ ಇಲ್ಲ. ಇಲ್ಲಿಂದ ಆಲ್ರೆಡಿ ಇವಾಗ ಮತ್ತೆ ನೋಡ್ರಿ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಸಾಕು, ಫೆನ್ಸಿಂಗ್ ಆಗಬೇಕು ಅಂತ ಬರ್ತಾನೆ ಇದ್ದಾರೆ. ಸೊ ಅದರಿಂದ ಜನ ಭಯ ಬಿದ್ದು ಹೋಯ್ತಾ ಇಲ್ಲ. ಮುಂದಿನ ಏನಿಲ್ಲ ಸರ್, ಇದು ಗೌರ್ಮೆಂಟ್ ಜಾಗ, ನಾವು ಬಿಟ್ಕೊಡೋಕೆ ನಾವು ರೆಡಿ ಇದ್ದೀರಿ. ಬಟ್ ನಮ್ಗೆ ಇರೋಕ್ಕೆ ಮನೆ ಇಲ್ಲ, ಎಲ್ಲ ಬೀದಿ ಪಾಲಾಗಿದ್ದಾರೆ, ಮಕ್ಕಳೆಲ್ಲ ಬೀದಿ ಪಾಲಾಗಿದ್ದಾರೆ, ಎಷ್ಟೋ ಜನ ಅನಾರೋಗ್ಯ ಬಿದ್ದವ್ರೆ. ಅವ್ರಿಗೆಲ್ಲ ಒಂದು ಸ್ವಲ್ಪ ಜಾಗ ಅನುಕೂಲ ಮಾಡಿಕೊಟ್ರೆ ಇದನ್ನು ಬಿಟ್ಕೊಡೋಕ್ಕೆ ಇಲ್ಲೆಲ್ಲರೂ ಸಿದ್ಧವಾಗಿದ್ದಾರೆ. ನಿಮ್ಮ ಹೆಸರು, ನಿಮ್ಮ ಡೆಸಿಗ್ನೇಷನ್? ನವೀನ್. ನಮಸ್ತೆ ಎಲ್ಲರಿಗೂ. ಏನಾರು ಮಾಡಿದಾರಾ? ಏನು ಕತೆ, ಏನು ಮಾಡ್ತಿದ್ದೀರಾ ಕಳೆದ ಒಂದು ವಾರದಿಂದ ಅಂತ? ಸರ್ ಸರ್ಕಾರದಿಂದ ಅಂತಕ್ಕೂ ಯಾವುದು ವ್ಯವಸ್ಥೆ ಏನು ಊಟದೇನು ಗಂಜಿ ಕೇಂದ್ರಗಳು ಯಾವುದು ಮಾಡಿಲ್ಲ. AMM ಅನ್ನೋರು ಅವರು ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ಆಮೇಲೆ ಯಾರೋ ಬಂದು ಟಾರ್ಪಲ್ಗಳು ಅವ್ರು ಕೊಟ್ಟು ಕೆಲವ್ರು ಕೊಟ್ಟರು, ಕೆಲವರು ದಾನಿಗಳು ಬಂದರು, ಕಂಬಳಿಗಳು, ಶಾಲುಗಳು, ಟೋಪಿಗಳು, ಸ್ವೆಟ್ರ್ಗಳು ಕೊಟ್ಟರು. ಅಕಸ್ಮಾತಾಗಿ ಇವ್ರುಗಳು ಏನಾದರೂ ಮುನಾಜಪ್ಪನವರು, ಅಯ್ಯುಬಣ್ಣವರು, ಈ ವಸೀಮಣ್ಣವರು ಮತ್ತು ವಿಜಯಣ್ಣವರು ಆ ಡೆಮಾಲಿಷನ್ ಮಾಡೋ ದಿವಸ ಇವರೇನಾದರೂ ಮುಂದೆ ಇಲ್ಲದೆ ಇದ್ದಿದ್ದರೆ ಎಷ್ಟೋ ಜನ ಅಸಹಾಯಕರಿಗೆ ತುಂಬ ಹಿಂಸೆಯಾಗಿ ತುಂಬ ನೊಂದ್ಕೊತಾ ಇದ್ರು. ಆಮೇಲೆ ಎಷ್ಟೋ ಜನ ಜೀವ ಕಳ್ಕೊಳ್ಳೋ ಒಂದು ಅಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿದ್ರು. ಇವ್ರುಗಳೆಲ್ಲರೂ ತಾಳ್ಮೆಯಿಂದ ಇರ್ರಿ, ನಾವುಗಳು ನಿಮ್ಮ ಜೊತೆ ನಿಂತ್ಕೊಳ್ತೀವಿ, ನಿಮಗೊಂದು ಪರ್ಯಾಯ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ, ನಾವೆಲ್ಲರೂ ಹೋರಾಟ ಮಾಡೋಣ, ನಿಮ್ಮ ಜೊತೆಗೆ ನಾವಿರ್ತೀವಿ ಅಂತ ಹೇಳಿ ಇವರು ಜನಗಳಿಗೆ ಒಂದು ಸಮಾಧಾನ ಮಾಡಿದ್ರಿಂದ ಜನಗಳು ಆ ನಂಬಿಕೆ ಮೇಲೆ ಸಮಾಧಾನವಾಗಿ ಅವ್ರವರು ಎಲ್ಲೆಲ್ಲಿ ಇದು ಮನೆಗಳು ಕೆಡವವ್ರೆ ಅಲ್ಲಲ್ಲೇ ಇದ್ದಾರೆ. ಈ ಕೊರಿಯಾ ಚಳಿನಲ್ಲಿ ನಮ್ಮ ಜೊತೆಗೆ ನಮ್ಮ ಸಂಘಟನೆಯವರು ಸಹ ಇಲ್ಲೇ ಇದ್ದಾರೆ, ನಮ್ಮ ಜೊತೆಗಳೆಲ್ಲ ಇದ್ದಾರೆ. ಗಂಜಿ ಕೇಂದ್ರಗಳನ್ನ ತೆರೆದಿದ್ದಾರಲ್ಲ, ಅಲ್ಲಿಗೆ ಜನರು ಶಿಫ್ಟ್ ಆಗಿದಾರಾ, ಹೋಗಿದಾರಾ? ಸರ್ ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ ಸರ್ ಜನ. ಅಲ್ಲಿ ಹೋಗಿ ಇವರು ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಜಾಗ ನಮ್ಗೆ ಏನು ಮಾಡಿಬಿಡ್ತಾರೋ ಅನ್ನೋ ಒಂದು ಭಯ ಬಂದುಬಿಟ್ಟೈತೆ. ಯಾಕಂದರೆ ಏನು ನೋಟಿಸು ಏನು ಕೊಡ್ದಿರಂಗೆ ಮನೆಗೆ ಅವರು ಮಲಗಿರೋರನ್ನ ಬಂದು ಎಬ್ಬರಿಸಿ ನಮ್ಮನ್ನು ಇದು ಸಿಲಿಂಡ್ರ್ ಒಂದು ಆಚೆ ಕಡೆ ಇಕ್ಕಿ ಅಂತ ಹೇಳ್ಬಿಟ್ಟು ಡೆಮಾಲಿಷನ್ ಮಾಡಿರೋಂಥ ಜನ ನಮ್ಮ ಗಂಜಿ ಕೇಂದ್ರ ಕಳಿಸ್ಬಿಟ್ಟು ಇನ್ನೇನೈತೆ ಪಾತ್ರೆ ಪಳಗ ಎಲ್ಲ ತೆಗೆದುಬಿಟ್ಟವ್ರೆ, ಎಲ್ಲ ತಳ್ಳಿಬಿಟ್ಟವ್ರೆ. ಇನ್ನು ಬಟ್ಟೆಗಳದ್ದು ಗಂಟು ಒಂದು ಕಟ್ಕೊಂಡು ಇಕ್ಕೊಂಡವ್ರೆ, ಬಟ್ಟೆ ಮಾತ್ರ ಅದು ಕೊಟ್ಟಿರೋ ದಾನಿಗಳು. ಇನ್ನು ಅದನ್ನು ಕಿತ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ಅದನ್ನು ನೋಡಿಬಿಟ್ಟು ಗಂಜಿ ಕೇಂದ್ರಗಳಿಗೆ ಹೋಗೋಕೆ ಇಷ್ಟಪಡ್ತಾ ಇಲ್ಲ. ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಸ್ಕೊಡ್ತೀರಾ, ಮಾಡಿಸ್ಕೊಡಿ, ಇಲ್ವ ನಾವು ಇಲ್ಲೇ ಬೇಕಂದರೆ ಸಾಯ್ತೀವಿ ಅಂತ ಹೇಳಿ ಇವ್ರುಗಳಿಗೆ ಅಣ್ಣವ್ರುಗಳಿಗೆ ಹೇಳ್ತಾ ಇದ್ದಾರೆ. ಜನಗಳೆಲ್ಲ ಮನವಿ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ಜನಗಳೇನು ಮಾಡ್ತಾ ಇದ್ದಾರೆ, ಅಣ್ಣವರು ಏನು ಮುಂದೆ ಏನು ಮಾಡಬೇಕು ಅಂತಿದ್ದೀರಮ್ಮ? ಇಲ್ಲೇ ಇರಬೇಕು ಅಂತಿದ್ದೀರಾ, ಇಲ್ಲ ಎಲ್ಲರೂ ಶಿಫ್ಟ್ ಆಗಬೇಕು ಅಂತಿದ್ದೀರಾ, ಇಲ್ಲ ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಾ? ಸರ್ಕಾರದ ಹತ್ರ ಏನು ಕೇಳ್ತೀರಾ? ಸರ್ಕಾರದವ್ರಿಗೆ ಕೇಳೋದಿಷ್ಟೇ, ನಿರಾಶ್ರಿತರಿಗೆ ಆಶ್ರಯ ಬೇಕು. ಅವ್ರೇನು ಮೂಲ ಸೌಕರ್ಯ ಸೌಲಭ್ಯಗಳನ್ನೆಲ್ಲ ಕಳ್ಕೊಂಡಿದ್ದಾರೆ, ಅದನ್ನು ಮತ್ತೆ ಅವ್ರಿಗೆ ಪಡ್ಕೊಳ್ಳೋ ಒಂದು ಹಕ್ಕಿದೆ, ಅವ್ರಿಗೆ ಕಲ್ಪಿಸ್ಕೊಡ್ಬೇಕು ಸರ್ಕಾರದ ವತಿಯಿಂದ. ಅದಕ್ಕೋಸ್ಕರ ಸಂಘಟನೆಯವರು ಮುಖಾಂತರವಾಗಿ ಇವಾಗ ಇಲ್ಲಿನ ಜನಗಳೆಲ್ಲರೂ ಅದನ್ನೇ ಬೇಡ್ಕೊತಾ ಇರೋದು. ಯಾಕಂದರೆ ಅವರು ಯಾರೂ ಬರ್ತಾ ಇಲ್ಲ ಡೈರೆಕ್ಟಾಗಿ ಇಲ್ಲಿನ ಸರ್ಕಾರದವರು ಅಂತೇಳಿ. ವ್ಯವಸ್ಥೆ ಆಗಿದೆಯಾ? ತಿಂಡಿ ಮಾಡಿದ್ರಾ? ರಾತ್ರಿ ಊಟ ಮಾಡಿದ್ರಾ? ಆಯಿತು, ಊಟ ಆಯಿತು. ರಾತ್ರಿ ತಿಂಡಿಗೂ ದಾನಿಗಳು ತಂದು ಕೊಡ್ತಾ ಇದ್ದಾರೆ, ಅದನ್ನ ತಿಂತಾ ಇದ್ದೀರ. ಇಲ್ಲ, ಸರ್ಕಾರದ ವತಿಯಿಂದ ಕುಡಿಯೋ ಒಂದು ಬಾಟ್ಲು ನೀರು ಸಹನೂ ಇಲ್ಲ ಇಲ್ಲಿ ಜನಗಳಿಗೆ. ಬೇರೆ ದಾನಿಗಳು ಬಂದು ಮಾಡ್ತಾ ಇದ್ದಾರೆ ಹೊರತು
ಸರ್ಕಾರದ ವ್ಯವಸ್ಥೆ ಅಂತಕ್ಕೂ ಏನಿಲ್ಲ. ಈ ಸಂಘಟನೆಯವರು ಮತ್ತೆ ಇಲ್ಲಿ ಈ ಚಳಿಯಲ್ಲಿ ಹೆಂಗಿದ್ದೀರಮ್ಮ? ಕಷ್ಟ ಆಗ್ತಿಲ್ವಾ? ತುಂಬ ಕಷ್ಟ ಆಗ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇದೆ. ಯಾಕಂದರೆ ಇವಾಗ ನಾವು ಮನೆಗಳಲ್ಲಿನೇ ಕಂಬಳಿ ಹೊತ್ಕೊಂಡು ನಾವು ಮಲ್ಕೊಂಡ್ರು ಇವಾಗ ಇಡೀ ದೇಶಾದ್ಯಂತ ಮೈ ಕೊರೆಯೋಷ್ಟು ಚಳಿ ಇದೆ. ಅದರಲ್ಲಂತೂ ಈ ವರ್ಷ ಅಂತೂ ಒಂದು ಇತಿಹಾಸದಲ್ಲಿ ಬರದೇ ಇರೋಂಥ ಒಂದು ಹಿಮಪಾತ ಜಾಸ್ತಿ ಆಗ್ತಾ ಇರೋದ್ರಿಂದ ಜನಗಳಿಗೆ ತುಂಬಾ ಕಷ್ಟ ಐತೆ. ಜನ ಕಾಯಿಲೆ ಕಸಾಲೆನೂ ಬೀಳ್ತಾ ಇದ್ದಾರೆ. ಆದರೂ ಈ ಸಂಘಟನೆಯವರು ಎಲ್ಲಾದ್ರೂ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಇಲ್ಲಿಂದ ಹೋಗಕ್ಕೆ ರೆಡಿ ಇದ್ದೀರಮ್ಮ ನೀವು? ಇಲ್ಲ ಏನು ಜನಗಳಿಗೆ ಆದಷ್ಟು ಇಷ್ಟ ಇಲ್ಲ ಹೋಗೋದಕ್ಕೆ. ಇನ್ನು ಸಂಘಟನೆಯವರೆಲ್ಲರೂ ಮುಂದೆ ಬಿದ್ದು ಇಲ್ಲಮ್ಮ ನಿಮಗೆ ಒಂದು ಪೂರ್ತಿ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಸರ್ಕಾರದ ವತಿಯಿಂದ ಅಂತ ಏನಾದರೂ ಅವ್ರು ಭರವಸೆ ಕೊಟ್ಟರೆ, ಅವ್ರ ಭರವಸೆ ಮೇಲೆ ಜನ ಶಿಫ್ಟ್ ಆಗೋಕ್ಕೆ ಇಷ್ಟಪಡ್ತಾರೆ ಹೊರತು ಸಂಘಟನೆಯವರು, ನಮ್ಮ ಮುನ್ನಾಂಜಮ್ಮನವರು, ವಸೀಮಣ್ಣವರು, ಅಯ್ಯುಬಣ್ಣವರು, ವಿಜಯಣ್ಣವರು ಇವರೆಲ್ಲರೂ ಇದ್ದಾರೆ. ಸಂಘಟನೆ ಕಡೆಯಿಂದ ಅವರು ಮುಂದೆ ಬಂದಿದ್ದಾರೆ. ಅವರು ಆಧಾರದ ಮೇಲೆ ಜನಗಳೇನಾದ್ರೂ ಬೇರೆ ಕಡೆ ಹೋಗೋಕ್ಕೆ ಒಪ್ಪಿದ್ರೆ ಒಪ್ಪಬಹುದು ಸರ್. ಆದಷ್ಟು ಇಷ್ಟ ಇಲ್ಲ ಬೇರೆ ಕಡೆ ಹೋಗೋದಕ್ಕೆ. ನಿಮ್ಮ ಹೆಸರು ಹೇಳಮ್ಮ? ನನ್ನ ಹೆಸರು ಶಾಹಿನ್ ತಾಜ್ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿ